ನಾವಿವತ್ತು ಕೆ.ಆರ್.ಎಸ್‌ನ ಬ್ಯಾಕ್ ವಾಟರ್ ಕಡೆಗೆ ಹೋಗ್ತಾ ಇದೀವಿ. ಬ್ಯಾಕ್ ವಾಟರ್‌ಲ್ಲಿ ಏನ್ ನೋಡಕ್ಕೆ ಅಂತಂದ್ರೆ, ಕೆ.ಆರ್.ಎಸ್ ಡ್ಯಾಮ್‌ನಲ್ಲಿ ನೀರು ಕಮ್ಮಿ ಆಗಿರೋದ್ರಿಂದ ಅಲ್ಲಿ ಲಕ್ಷ್ಮೀನಾರಾಯಣ ಸ್ವಾಮಿ ದೇವಸ್ಥಾನ ಕಾಣ್ತಾ ಇದೆ. ಅದನ್ನ ನೋಡ್ಕೊಂಡ್ ಬರೋಣ ಅಂತ ಈಗ ನಮ್ಮ ಪಯಣ ಕೆ.ಆರ್.ಎಸ್ ಕಡೆಗೆ ಸಾಗ್ತಾ ಇದೆ. ಇದು ಮೈಸೂರಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿದೆ. ಇದು ಮಂಡ್ಯ ಜಿಲ್ಲೆಯ ಆನಂದೂರು ಗ್ರಾಮಕ್ಕೆ ಸೇರಿದ ಪ್ರದೇಶ ಆಗಿದೆ. ಸಾವಿರದ 1932ರಲ್ಲಿ ಕೆ.ಆರ್.ಎಸ್ ಡ್ಯಾಮ್ ಕಟ್ಟಬೇಕಾದ್ರೆ ಈ ದೇವಸ್ಥಾನ ಮುಳುಗಡೆ ಆಯಿತು ಅಂತ ಇಲ್ಲಿ ಹೇಳಲಾಗುತ್ತೆ. ಈ ದೇವಸ್ಥಾನದಲ್ಲಿ ಯಾವುದೇ ರೀತಿಯ ವಿಗ್ರಹ ಸಹ ಇಲ್ಲ, ಹಾಗೆ ಗರ್ಭಗುಡಿನೂ ಇಲ್ಲ. ಎಲ್ಲ ನೀರಲ್ಲಿ ಶಿಥಿಲಾಗಿದೆ ಅಂತ ಹೇಳ್ಬೋದು. ಈ ದೇವಸ್ಥಾನ ಯಾವಾಗ ಗೋಚರ ಆಗುತ್ತೆ ಅಂದ್ರೆ, ಕೆ.ಆರ್.ಎಸ್ ನೀರಿನ ಮಟ್ಟ 91 ಅಡಿಗಿಂತ ಕಡಿಮೆ ಆದಾಗ ಈ ದೇವಸ್ಥಾನ ನಾವು ನೋಡ್ಬೋದು. ಇಲ್ಲಿ ನಾವು ಒಂದು ಗೋಪುರ ಮತ್ತೆ ಕಲ್ಲಿನ ಕಂಬಗಳನ್ನ ಮಾತ್ರ ನೋಡಬಹುದಾಗಿದೆ. ಅದು ಬಿಟ್ಟು ಇನ್ಯಾವುದೇ ರೀತಿಯ ಕುರುಹುಗಳು ಸಹ ಇಲ್ಲಿ ನಮಗೆ ಕಾಣಲು ಸಿಗಲ್ಲ. ಈ ದೇವಸ್ಥಾನ 3 ವರ್ಷದಿಂದ ಕೆ.ಆರ್.ಎಸ್ ಅಲ್ಲಿ ನೀರು ಕಡಿಮೆ ಆದ ಸಂದರ್ಭದಲ್ಲಿ ಮಂಟಪ ಗೋಚರ ಆಗಿತ್ತು ಅಂತ ಇಲ್ಲಿನವ್ರು ಹೇಳ್ತಾರೆ. ಈಗ ಕೊಡಗಲ್ಲಿ ಮಳೆ ಶುರುವಾಗಿರೋದ್ರಿಂದ ಇನ್ನು ಸ್ವಲ್ಪ ದಿನದಲ್ಲೇ ಈ ದೇವಸ್ಥಾನ ಮತ್ತೆ ನೀರಲ್ಲಿ ಮುಳುಗಡೆ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತಾ ಆದಷ್ಟು ಬೇಗ ಮತ್ತೊಂದು ವಿಡಿಯೋದ ಜೊತೆ ಬರ್ತೀನಿ. ನಮಸ್ಕಾರ.